ಅದೇ ರೂಪದ ಇನ್ನೊಂದು ಮುಖ ವಾಮನ. ಆ ವಾಮನ ರೂಪವನ್ನ ಮತ್ತೆ ಅದೇ ರೀತಿ ಸಮಾನವಾದ ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶಾಮನ ಸಾನೋನ್. ಈ ಶಬ್ದಗಳೆಲ್ಲ ಒಂದೇ ರೀತಿಯ ಮೊದಲನೇ ಅಕ್ಷರ ಮಾತ್ರ ಬೇರೆ. ವಾಮನ ವಾಮನ ಭಾಮನ ಒಂದೇ ಸಾಮನ ಸೀಮನ ಶಾಮನ ಸಾನೋನ್. ಅದಕ್ಕೆ ಕೊನೆಯ ಎರಡು ಅಕ್ಷರಗಳು ಒಂದೇ. ಮನ 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 ಬರುತ್ತೆ. ಒಂದು ವಾಮನ, ಮತ್ತೊಂದು ಭಾಮನ, ಮತ್ತೊಂದು ಸಾಮನ, ಮತ್ತೊಂದು ಸೀಮನ, ಮತ್ತೊಂದು ಶಾಮನ. ಈ ಶಬ್ದಗಳನ್ನು ಕೊಟ್ಟಿದ್ದಾರೆ ಅಕ್ಷರ. ಕೊನೆಯದ್ದು ಸಾನು ಅಂತ. ವಾಮನ ಅನ್ನುವ ಶಬ್ದ ಎರಡು ಬಾರಿ ಬಂದಿದೆ. ವಾಮನ ವಾಮನ. ಒಂದು ವಾಮನ ಅಂತಂದ್ರೆ ನಾನು ಅದನ್ನ ನಿನ್ನೆ ಮೊನ್ನೆ ಬೇರೆ ಒಂದು ಸಂದರ್ಭದಲ್ಲಿ ವಾಮನ ಶಬ್ದವನ್ನು ಹೇಳುವಾಗ ಹೇಳಿದ್ದೆ. ವಾಮನ ಅಂದ್ರೆ ಕುಳ್ಳನಾದವ ಅಂತ ಅರ್ಥ. ದಶಾವತಾರದ ಸ್ತುತಿಯಲ್ಲಿ ಈ ಶಬ್ದ ಬಂದಿದೆ. ವಾಮನ ವಾಮನ ಅಂತಕ್ಕಂಥ ಶಬ್ದ ಅಲ್ಲಿಯೂ ಬಂದಿದೆ ಎರಡು ಸರ್ತಿ. ಅಲ್ಲಿ ನಾನು ಇದರ ಅರ್ಥವನ್ನು ಹೇಳಿದ್ದೆ. ಕುಳ್ಳನಾಗಿ ಪುಟ್ಟ ಮಗುವಾಗಿ ಬಂದವನು ಒಂದು ಅರ್ಥ. ಮತ್ತೊಂದು ವಾಮ ಅಂದ್ರೆ ಸೌಂದರ್ಯ, ಅದನ್ನು ಕಣ್ಣಿನಲ್ಲಿದ್ದು ನಿಯಂತ್ರಿಸುವ ವಾಮನ. ಏಷ ವಾಮನಿಹಿ ಏಷ ಭಾಮನಿಹಿ ಅಂತ ಛಾಂದೋಗ್ಯೋಪನಿಷತ್ತು. ಅದನ್ನು ವಾಮನ, ಅವನು ಭಾಮನ. ಸ್ತ್ರೀಯರಲ್ಲಿ ಇರತಕ್ಕ ಸೌಂದರ್ಯವನ್ನು ನಿಯಂತ್ರಿಸುವವನು ಮತ್ತು ಪುರುಷರಲ್ಲಿರತಕ್ಕಂಥ ಸೌಂದರ್ಯವನ್ನು ನಿಯಂತ್ರಿಸುವವನು ಅಂತ ಅನ್ನತಕ್ಕಂಥ. ಏಷ ವಾಮನಃ ಏಷ ಭಾಮನಃ. ಅದನ್ನೇ ವಾಮನ ವಾಮನ ಭಾಮನ. ಸ್ತ್ರೀ ಸೌಂದರ್ಯವನ್ನು ನಿಯಂತ್ರಿಸುತ್ತಾ ಸ್ತ್ರೀಯರ ಕಣ್ಣಲ್ಲಿರುವವನೇ, ಪುರುಷ ಸೌಂದರ್ಯವನ್ನು ನಿಯಂತ್ರಿಸುತ್ತಾ ಪುರುಷರ ಕಣ್ಣಲ್ಲಿರುವವನೇ. ಅದರಿಂದ ವಾಮನನೇ ಭಾಮನನೇ. ಇದು ಒಂದು ಅರ್ಥ. ಮತ್ತೊಂದು ಅರ್ಥ ವಾಮಂ ಅಂದ್ರೆ, ವಾಮ ಅಂದ್ರೆ ವಾಮಾಚಾರ ಅಂತ ಹೇಳ್ತೇವೆ ನಾವು. ವಾಮರು ಅಂತಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾದ ಆಚರಣೆ ಮಾಡುವವರು, ಲೆಫ್ಟಿಸ್ಟ್ಗಳು, ಸಾಧನೆಯಲ್ಲಿ ಲೆಫ್ಟಿಸ್ಟ್ಗಳು ವಾಮ. ವಾಮಾಚಾರ ಅಂತಂದ್ರೆ ಶಾಕ್ತ ಪಂಥವನ್ನ ವಾಮಾಚಾರ ಅಂತ ಹೇಳ್ತಾರೆ. ಅಂತಹ ಒಂದು ಆಚಾರ ಶಾಸ್ತ್ರದಲ್ಲೇ ಹೇಳಿದ್ದಾರೆ. ಅದರಲ್ಲಿ ಆಸಕ್ತಿ ಇದ್ದವರು ಅದನ್ನು ಮಾಡಬಹುದು ಅಂತ. ಪಂಚಮಕಾರಗಳ ಸೇವನೆ ಮಾಡುವುದು. ನೀವು ನಿನ್ನೆ ತನಕ ನಮ್ಮ ಜೊತೆಗೆ ಇದ್ರಲ್ಲ ಸತ್ಯಕಾಮರು, ಅವರು ಒಂದು ಪುಸ್ತಕ ಬರೆದಿದ್ದಾರೆ ಪಂಚಮಗಳ ನಡುವೆ ಅಂತ. ಆ ಪಂಚಮಕಾರಗಳ ಸೇವನೆಯ ಸಾಧನೆ ಒಂದಿದೆ. ಅದು ಬಹಳ ಅಸಹ್ಯವಾದ ಸಾಧನೆ. ಅದು ಪಂಚಮಗಳು ಅಂದ್ರೆ ಯಾವುದೆಲ್ಲ ಅಂದ್ರೆ, ಪಂಚಮ ಮಾ ಅಂದ್ರೆ ಮಕಾರದಿಂದ ಪ್ರಾರಂಭವೋ 5. ಅದು ಯಾವುದೆಲ್ಲ ಅಂದ್ರೆ, ಒಂದು ಮತ್ಸ್ಯ, ಮತ್ತೊಂದು ಮದ್ಯ, ಮೂರನೇದು ಮಾಂಸ, ಎಲ್ಲ ಮಕಾರದಿಂದ ಪ್ರಾರಂಭ ಆಗೋದು. 4ನೇದು ಮಾನಿನಿ, 5ನೇದು ಮುದ್ರ. ಈ 5 ಸೇವನೆ ಮಾಡಿಕೊಂಡು ಸಾಧನೆ ಮಾಡತಕ್ಕಂಥ ವಾಮಾಚಾರ ಇದು. ಯಾವುದನ್ನು ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ಮಾಡಿ ಸಾಧನೆ ಮಾಡುವುದು. ಇದಕ್ಕೆ ಶಾಕ್ತ ಪಂಥ ಅಥವಾ ವಾಮಾಚಾರ ಅಂತ ಹೇಳ್ತಾರೆ. ಇದು ಬಂಗಾಳದಲ್ಲಿ ಮತ್ತು ಒಡಿಸ್ಸಾದಲ್ಲಿ ಇವತ್ತಿಗೂ ಬಹಳ ವ್ಯಾಪಕವಾಗಿ ಆಚರಣೆಯಲ್ಲಿದೆ ಮತ್ತು ಕಾಶಿಯಲ್ಲೂ ಸ್ವಲ್ಪ ಮಟ್ಟಿಗಿದೆ. ಕಾಶಿಯಿಂದ ಆಚೆಗೆ ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ಇದರ ಕೇಂದ್ರ ಸ್ಥಾನ. ಬಂಗಾಳದಲ್ಲಿ ಅನೇಕ ಮಂದಿಗೆ ಮಕ್ಕಳಿಗೆ ವಾಮಾಚರಣ ಅಂತ ಹೆಸರಿಡ್ತಾರೆ. ವಾಮಾಚರಣ ಭಟ್ಟಾಚಾರ್ಯ ಅಂತ ದೊಡ್ಡ ಗ್ರಂಥಕಾರರಿದ್ದಾರೆ. ಆದರೆ ಅವರು ವಾಮಾಚಾರಿಗಳು ಅಂತ ಹೆಸರನ್ನ ಇಡ್ತಾರೆ ಮಕ್ಕಳಿಗೆ. ವಾಮಾಚರಣ ಭಟ್ಟಾಚಾರ್ಯ ಅಂತ ಪ್ರಸಿದ್ಧ ಲೇಖಕ. ಆ ವಾಮಾಚಾರದ ಮುಖ್ಯ ಲಕ್ಷಣ ಪಂಚ ಮಗಳು. ಮದ್ಯ ಸೇವನೆ ಮಾಡಬೇಕು ಧಾರಾಳವಾಗಿ, ಸ್ವಲ್ಪ ಅಲ್ಲ, ಆದರೂ ಅಮಲು ಏರಬಾರದು. ಇದು ಒಂದು ಸಾಧನೆ. ಮದ್ಯ, ಮಾಂಸ, ಮತ್ಸ್ಯ, ಇದು 3 ಮಕಾರಗಳಾಯಿತು. 4ನೇದ್ದು ಮಾನಿನಿ, ಸ್ತ್ರೀ ಸಂಘ. ಅದು ಸ್ವಚ್ಛಂದವಾಗಿ ಸ್ತ್ರೀಯರ ಜೊತೆಗೆ ವಿಹರಿಸುವುದು, ಇದು ಒಂದು ಸಾಧನೆ ಅವರಿಗೆ. 5ನೇದ್ದು ಮುದ್ರಾ ಅಂತ. ಇದು ಸಾಧನೆ. ಇದರ ಬಗ್ಗೆ ಏನು ಗಾಬರಿ ಆಗಬೇಕಾದ್ದಿಲ್ಲ. ಯಾಕೆಂದ್ರೆ ಇದನ್ನ ಮೀರಿ ನಿಲ್ಲುವಂತಹ ಒಂದು ಸ್ಥಿತಿಗೆ ಬರುವ ಒಂದು ವಿಚಿತ್ರವಾದ ಸಾಧನೆ. ಅದನ್ನು ಕೆಟ್ಟದ್ದಕ್ಕೆ ಉಪಯೋಗಿಸಿದಾಗ ಅದು ಬಹಳ ವಾಮಾಚಾರವಾಗುತ್ತೆ. ಆಮೇಲೆ 5ನೇದ್ದು ಮುದ್ರಾ ಅಂತ. ಮುದ್ರಾ ಅನ್ನೋ ಶಬ್ದದ ಅರ್ಥ ಗೊತ್ತಾದ್ರೆ ಮಾತ್ರ ನಿಮಗೆ ಬಹಳ ಗಾಬರಿ ಆಗ್ಬೋದು. ಈ 4 ಕೇಳಿದಾಗ ಆದದ್ದಕ್ಕಿಂತ ಹೆಚ್ಚು ಗಾಬರಿ ಆಗ್ಬೋದು. ಮುದ್ರಾ ಅಂದ್ರೆ ಹೆಣದ ಮಾಂಸವನ್ನು ತಿನ್ನುವುದು. ಇದು 5ನೇದ್ದು ಸಾಧನೆ ಅವರದು. ಲಿವಿಂಗ್ ವಿತ್ ಹಿಮಾಲಯನ್ ಮಾಸ್ಟರ್ಸ್ ಅನ್ನೋ ಪುಸ್ತಕದಲ್ಲಿ ಇಂಥ ಒಬ್ಬರು ಭೈರವಿ ಉಪಾಸಕರ ಅಘೋರಿ ಸಾಧಕರು ಹೆಣದ ಮಾಂಸವನ್ನ ಒಂದು ಸಿಹಿ ತಿಂಡಿಯಾಗಿ ಪರಿವರ್ತನೆ ಮಾಡಿ ಅಲ್ಲಿ ಬಂದವರಿಗೆ ತಿನ್ಲಿಕ್ಕೆ ಕೊಟ್ಟದನ್ನ ಸ್ವಾಮಿ ರಾಮ್
ಹೇಳಿದ್ನು, ಘಟನೆಯನ್ನು ವರ್ಣಿಸಿದ್ದನ್ನು ನೀವು ಕೆಲವರಾದರೂ ನೋಡಿರ್ಬೋದು. ಹಿಮಾಲಯದಲ್ಲಿ ಈಗಲೂ ಈ ರೀತಿ ಮಾಡುವವರಿದ್ದಾರೆ, ಸಾಧನೆ ಮಾಡುವವರು ಇದ್ದಾರೆ. ಈ ಮುದ್ರಾ ಅನ್ನೋದು ಇಷ್ಟು ಭಯಾನಕವಾದ, ಕೆಲವರಿಗೆ ಕಷ್ಟ ಆಗತ್ತೆ. ಉಳಿದದ್ ನಾಲ್ಕಾದ್ರೆ ಯಾರು ಮಾಡ್ಬೋದು ನೋಡಿ, ಮದ್ಯ ಸೇವನೆ, ಮಾಂಸ ಸೇವನೆ, ಮಾನಿನಿ ಸೇವನೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ಅದು ಎಲ್ಲರೂ ಇಷ್ಟವಾಗಿ ಸಂತೋಷವಾಗಿ ಮಾಡ್ತಾರೆ. ಕೊನೆಯದು ಸ್ವಲ್ಪ ಕಷ್ಟ ಆಗತ್ತೆ. ಆಗ ಅದಕ್ಕೆ ಮುದ್ರಾ ಅನ್ನೋದಕ್ಕೆ ಮತ್ತೊಂದು ಸುಲಭದ ಅರ್ಥ ಮಾಡ್ಕೊಂಡು, ಏನು ಅಂದ್ರೆ ಅವಲಕ್ಕಿ ಕಜ್ಜಾಯ ಅಂತ. ಅದು ಮತ್ತೆ ಸುಲಭೀಕರಣ, ಹೆಣದ ಮಾಂಸ ಅದರ ಬದಲಿಗೆ ಕರೆಗೆ ಅದಲ್ಲದಿದ್ರೆ ಅವಲಕ್ಕಿ ಕಜ್ಜಾಯ ಮಾಡೋದು. ಮುದ್ರಾ ಅಂದ್ರೆ ಅವಲಕ್ಕಿ ಕಜ್ಜಾಯ ಅನ್ನುವಂಥದ್ದು ಸುಲಭೀಕರಣವಾದ ಅರ್ಥ ಮಾಡಿಕೊಂಡು ಈ ಪಂಚ ಮಗಳನ್ನು ಸೇವನೆ ಮಾಡ್ತಾ ಸಾಧನೆ ಮಾಡಿ, ಇದರ ಮೂಲಕವೇ ಸಾಧನೆ ಮಾಡಿ ಇದರಿಂದ ಓವರ್ಕಮ್ ಮಾಡೋದು. ಅದನ್ನ ಬಿಟ್ಟು ಓವರ್ಕಮ್ ಮಾಡೋದು ಒಂದು ಎರಡು ಥರ. ಈ ಯಾವುದು ಮಾಡಬಾರದು ಅಂದಿದ್ದೀರೋ ಅದನ್ನ ಮಾಡ್ತಾನೆ ಅದರಿಂದ ನಿರ್ಲಿಪ್ತನಾಗುವುದು, ಅದನ್ನ ಮಾಡದೆ ಅದರಿಂದ ನಿರ್ಲಿಪ್ತನಾಗುವುದು, ಎರಡೂ ಕಷ್ಟವೇ. ಅದೇನೋ ಅದನ್ನ ನಿಮಗೆ ಅದು ಸ್ವಲ್ಪ ಕೇಳುವಾಗ ಭಯಾನಕವಾಗಿ ಕಾಣಬಹುದು. ಅದು ಬೇಡಪ್ಪ, ನಮಗೆ ಇದೇ ಸಾಕು. ಬಿಟ್ಟು ಓವರ್ಕಮ್ ಮಾಡೋದು, ಬಿಡದೆ ಅದನ್ನ ಕಟ್ಟಿಕೊಂಡು ಓವರ್ಕಮ್ ಮಾಡೋದು, ಮತ್ತು ಅದನ್ನು ಬಿಟ್ಟು ಓವರ್ಕಮ್ ಮಾಡೋದು ಅಂತ. ಅದರಲ್ಲಿ ಯಾವುದು ಎರಡೂ ಕೂಡ ಸುಲಭದ್ದಲ್ಲ. ನಾವು ಬಿಟ್ಟವರು ಏನು ಬಿಟ್ಟಿದ್ದಾರೆ? ಹೊರಗಿನಿಂದ ಬಿಟ್ಟಿದ್ದಾರೆ, ಒಳಗಿನಿಂದ ಬಿಡೋದಿಲ್ಲ. ಎಲ್ಲವನ್ನ ಕಟ್ಟಿಕೊಂಡಿರ್ತಾರೆ. ಆದ್ದರಿಂದ ಬಿಟ್ಟು ಓವರ್ಕಮ್ ಮಾಡೋದು ಸುಲಭ ಅಲ್ಲ, ಬಿಟ್ಟದ್ದರಿಂದಲೇ ಅದರ ಸೆಳೆತ ಜಾಸ್ತಿ ಆಗತ್ತೆ. ಅದರಿಂದ ಬಿಟ್ಟು ಓವರ್ಕಮ್ ಮಾಡುವುದು ಕೂಡ ಸುಲಭದ ಸಂಗತಿ ಅಲ್ಲ, ಎರಡೂ ಕಷ್ಟದ ದಾರಿಯೇ. ಅದು ಸ್ವಲ್ಪ ನೋಟಕ್ಕೆ ಅಸಹ್ಯ, ಆದರೆ ಅದನ್ನ ಸೇವನೆ ಮಾಡ್ತಾ ಅದನ್ನು ಓವರ್ಕಮ್ ಮಾಡತಕ್ಕಂಥ ಒಂದು ದಾರಿ ಕೂಡ ಅದು ಶಾಸ್ತ್ರ ತಂತ್ರಗಳಲ್ಲಿ ಹೇಳಿದ್ದು, ಶಾಸ್ತ್ರದಲ್ಲಿ ಬಂದಿದೆ. ಆದರೆ ಅದನ್ನು ಆಚರಣೆ ಮಾಡಬಾರದು, ಅದು ಬೇಡ ಅಂತ ನಿಷೇಧ ಮಾಡಿದ್ದಾರೆ. ಆದರೆ ಅದು ಸುಲಭ, ಯಾವುದೂ ಸುಲಭ ಅಲ್ಲ. ಇದರಲ್ಲಿ ಎರಡೂ ಕೂಡ ಬಹಳ ಕಷ್ಟದ ದಾರಿಯೇ. ಅದನ್ನು ಸೇವನೆ ಮಾಡಿಯೂ ಅದರಿಂದ ನಿರ್ಲಿಪ್ತನಾಗಿರುವುದು ಮತ್ತು ಅದನ್ನು ಸೇವನೆ ಮಾಡದೆ ನಿರ್ಲಿಪ್ತನಾಗುವುದು. ಸೇವನೆ ಮಾಡದೆ ನಿರ್ಲಿಪ್ತನಾಗುವುದು ಸುಲಭ ಅಲ್ಲ. ಸಮಾಜದ ಹೆದರಿಕೆಗೋಸ್ಕರ ಬಿಟ್ಟಿರ್ತಾನೆ. ಒಳಗಿನಿಂದ ಅಯ್ಯೋ ನಾನು ಮಡಿ ಹಿಡಿದು ಬಿಟ್ಟೆ, ಆಚಾರ ಸಂಪ್ರದಾಯ ಹಿಡಿದು ಬಿಟ್ಟೆ, ಆಗೋದಿಲ್ವಲ್ಲ, ಅವರೆಲ್ಲ ತಿಂತಾರೆ, ನಾನು ತಿನ್ನಬಹುದಿತ್ತು ಅಂತ ಒಳಗಿಂದ ಚಟಪಟಿಕೆ ಪ್ರಾರಂಭ ಆಗುತ್ತೆ. ಇದು ಬಹಳ ಮಂದಿ ನಿಜವಾದ ಆಚಾರವಂತರ ಒಳಗೆ ಹೋಗಿ ನೋಡಿ, ಬಹಳ ಹೊಲಸಿರುತ್ತೆ ಒಳಗೆ. ಯಾಕಂದ್ರೆ ಎಲ್ಲ ಬಿಟ್ಟದ್ದನ್ನು ಒಳಗೆ ಹೋಗ್ಕೋತಿರುತ್ತೆ. ಅದರಿಂದ ಬಿಟ್ಟದ್ದೆಲ್ಲ ಒಳಗೆ ಹೋಗ್ಕೋತಿರುತ್ತೆ. ಅದಕ್ಕೆ ವಾಮಾಚಾರ್ಯವರು ಏನ್ ಮಾಡ್ತಾರೆ, ಅದು ಒಳಗೆ ಹೋಗುವುದು ಬೇಡ, ಅದು ಹೊರಗಿಂದಲೇ ಅದನ್ನು ಉಪಯೋಗಿಸೋಣ, ಒಳಗೆ ಬರುವುದೇ ಬೇಡ ಅದು ಅಂತ. ಅದು ಒಳಗಿಂದ ಹೊರಗಿನಿಂದ ಉಪಯೋಗಿಸಿಕೊಳ್ಳೆ ಮತ್ತು ಬೇಕು ಅನ್ನತ್ತೆ, ಒಳಗೂ ಹೋಗಿ ಕೂತುಕೊಳ್ಳುತ್ತೆ. ಎರಡೂ ಕಷ್ಟವೇ, ಯಾವುದೂ ಸುಲಭದ ದಾರಿಯಲ್ಲ. ಆದ್ರಿಂದ ಈ ವಿಷಯ ಗೊತ್ತಿಲ್ಲದೆ ಯಾವರನ್ನೂ ಟೀಕೆ ಮಾಡಬೇಡಿ. ಅದು ವಾಮಾಚಾರ ಏನು ಅಸಹ್ಯಪ್ಪ ಹೇಳಬೇಡಿ, ಅದು ಬಹಳ ಕಷ್ಟವಾದ ಒಂದು ಸಾಧನೆ. ಆದರೆ ವೇದಾಂತಿಗಳಿಗೆ ಅದರ ಅಗತ್ಯ ಇಲ್ಲ ಅನ್ನೋದು ನಿಜ. ಅದನ್ನ ಸಾಧನೆ ಮಾಡಿದವರ ಹತ್ರ ಕೇಳಿದರೆ, ಅವರು ಪಟ್ಟ ಕಷ್ಟ, ಅವರು ಪಡೆದ ಸಿದ್ಧಿಯನ್ನು ನೋಡಿದರೆ ಅದು ಅಸಾಮಾನ್ಯವಾದ ಸಿದ್ಧಿಯೇ, ಸಾಧಾರಣವಾದ ಸಂಗತಿ ಅಲ್ಲ. ಆದರೆ ಏನಾಗುತ್ತೆ, ಬಹಳ ಬಾರಿ ಆ ರೀತಿ ಓವರ್ಕಮ್ ಮಾಡಿದ್ದರಿಂದ ಯಾಕೆ ಶಾಸ್ತ್ರದಲ್ಲಿ ನಿಷೇಧ ಮಾಡಿದರು ಅಂದ್ರೆ, ನಮಗೆ ಮುಖ್ಯವಾಗಿ ಓವರ್ಕಮ್ ಮಾಡೋದು ವಿಷಯ, ಅದರಿಂದ ಅತೀತರಾಗುವುದು, ನಿರ್ಲಿಪ್ತತೆ ಅನ್ನೋದು ಬೇಕಾದ್ದು. ಅದಾದರೆ ಏನು, ಇದಾದ್ರೆ ಏನು ಅಂತ ಕೇಳಬಹುದು ನೀವು. ಅದರಿಂದ ಓವರ್ಕಮ್ ಮಾಡಿದಾಗ ಮನಸ್ಸಿಗೆ ಪವರ್, ಸಾಮಾನ್ಯ ಜನರು ಊಹಿಸಲಾಗದಂಥ ಪವಾಡಗಳನ್ನು ಮಾಡಬಹುದು ಆ ವಾಮಾಚಾರದಿಂದ ಕೂಡ. ಯಾಕಂದ್ರೆ ಮನಸ್ಸು ಶಕ್ತಿಶಾಲಿ ಆಯಿತು ಅಂದ್ರೆ ಮೈಂಡ್ ಕ್ಯಾನ್ ಡೂ ಅಂಡ್ ಡೂ ಥಿಂಗ್ಸ್. ಆದರೆ ಮನಸ್ಸಿನ ಬೆಳವಣಿಗೆ ಆತ್ಮಸ್ವರೂಪದ ಬೆಳವಣಿಗೆ ಆಗುವುದು. ಯಾಕಂದ್ರೆ ಅದರಲ್ಲಿ ಭಗವಂತನ ಚಿಂತನೆ ಇಲ್ಲ, ಭಗವಂತನ ಉಪಾಸನೆ ಇಲ್ಲ. ಬರೇ ಇದನ್ನು ಗೆಲ್ಲುವ ಹಠ, ಅದನ್ನು ಹಠಯೋಗ ಅಂತ ಅನ್ನುವಂಥದ್ದು ಒಂದು ಮುಖ. ಅದು ಬರೇ ಇದನ್ನು ಗೆಲ್ಲುವ ಹಠ. ಅದರಿಂದ ಒಂದು ರೀತಿಯಿಂದ ಮನಸ್ಸಿನಲ್ಲಿ ಶಕ್ತಿ ಬೆಳೆಯುತ್ತದೆ, ಆತ್ಮಶಕ್ತಿ ಬೆಳೆಯೋದಿಲ್ಲ. ಮತ್ತು ಮನಸ್ಸಿನ ಶಕ್ತಿ ಬೆಳೆದು ಆತ್ಮಶಕ್ತಿ ಬೆಳೆಯದೇ ಇದ್ದಾಗ ಅದನ್ನ ಜನಸಾಮಾನ್ಯರನ್ನ ಎಕ್ಸ್ಪ್ಲಾಯ್ಟ್ ಮಾಡುವುದಕ್ಕೋಸ್ಕರ ಬಳಸುವಂಥ ಬುದ್ಧಿ ಬರುತ್ತದೆ ಮತ್ತು ಈಗೋ ಬೆಳೀತದೆ. ಅಹಂಕಾರ ಇದರಲ್ಲೂ ಬೆಳೆಯುತ್ತೆ, ಅದರಲ್ಲೂ ಬೆಳೆಯುತ್ತೆ. ಆದರೆ ಇದರಲ್ಲಿ ಬೆಳೆಯುವ ಸಾಧ್ಯತೆಯನ್ನ ಕಳ್ಕೊಳ್ಳುವುದು. ಇದರಲ್ಲಿ ಏನೋ ಒಂದು 4 ಬಗೆಯ ಗ್ರಂಥಗಳನ್ನ ಓದಿಕೊಂಡು, ಯಾರೋ ಬೇರೆಯವರು ಓದದ 1-2 ಗ್ರಂಥ ಓದಿದ ತಕ್ಷಣ, ಬೇರೆಯವರು ಅಲ್ಲಿ ಇಲ್ಲದ ಏನೋ ಒಂದು ಸ್ವಲ್ಪ ಆಚಾರವಂತಿಗೆ ಇದ್ದ ತಕ್ಷಣ ನಾನು ಎಲ್ಲರಿಗಿಂತ ಶ್ರೇಷ್ಠ ಅಂತ ಈಗೋ ಬರುತ್ತೆ.
ಈಗೋ ಎಲ್ಲದಲ್ಲೂ ಬರುತ್ತೆ. ಪ್ರತಿಯೊಂದು ಸಾಧನೆಯಲ್ಲೂ ಈ ಅಪಾಯ ಇದೆ. ಆ ಯುಗೋವನ್ನ ಕಳ್ಕೊಳ್ಳದೆ ಇದ್ದವನು ಸಾಧನೆ ಮಾಡುವುದೇ ವ್ಯರ್ಥ. ಅದಕ್ಕೋಸ್ಕರ ಎಲ್ಲ ಬೇರೆ ಬೇರೆ ರೀತಿಯ ಸಾಧನೆಗಳನ್ನ ಪ್ರಾಚೀನರು ಹೇಳಿದ್ದಾರೆ. ಅದು ಮತ್ತೆ ಆಯಾ ಜೀವಕ್ಕೆ ಸಂಬಂಧಪಟ್ಟದ್ದು. ಕೆಲವರಿಗೆ ಕೆಲವು ಸಾಧನೆ ಅದನ್ನು ಮಾಡಿದವರು ಅವರವರು. ಹೀಗೆ ವಾಮ ಅಂದರೆ ವಾಮಾಚಾರ. ಆ ವಾಮಾಚಾರ ಮಾಡುವವರನ್ನು ಕೂಡ ನಯತಿ, ನಿಯಂತ್ರಿಸ್ತಕ್ಕಂಥ ಶಕ್ತಿ. ಅವರು ಭಗವಂತನನ್ನು ಉಪಾಸನೆ ಮಾಡುವುದಿಲ್ಲ ವಾಮಾಚಾರಿಗಳು. ಅವರು ಉಪಾಸನೆ ಮಾಡುವುದೇ ಬೇರೆ, ಏನೋ ಒಂದನ್ನು ಉಪಾಸನೆ ಮಾಡ್ತಾರೆ. ವಾಮಾಚಾರಿಗಳಲ್ಲಿ ಎರಡು ವಿಧದ ಅವರು ಸಾಮಾನ್ಯವಾಗಿ ವಾಮಾಚಾರದ ಉಪಾಸನೆ ಮಾಡುವವರು ಶಕ್ತಿಯ ಉಪಾಸಕರು. ವೈಷ್ಣವರಲ್ಲಿ ವಾಮಾಚಾರ ಇಲ್ಲ. ಶಾಕ್ತರಲ್ಲಿ, ಶೈವರಲ್ಲಿ ವಾಮಾಚಾರ ಇದೆ. ಆ ವಾಮಾಚಾರದಲ್ಲಿ ಮೂಲತಃ ಅವರು ಆ ಉಪಾಸನೆ ಮಾಡತಕ್ಕಂಥ ಶಕ್ತಿಯನ್ನ ತಾನು ಅಭಿನ್ನ ಅಂತ ಉಪಾಸನೆ ಮಾಡ್ತಾರೆ. ಅದು ಆದ್ದರಿಂದಲೇ ಆ ಉಪಾಸನೆಯನ್ನ ಶಾಸ್ತ್ರದಲ್ಲಿ ಆಚಾರ್ಯರು ಅವರು ತಂತ್ರಸಾರ ಸಂಗ್ರಹದಲ್ಲಿ ಅದರ ಉಲ್ಲೇಖವನ್ನೇ ಮಾಡುವುದಿಲ್ಲ. ಆ ದಾರಿಯಲ್ಲೇ ಹೋಗಬೇಡ ಅಂತಾರೆ. ಆದರೆ ಪ್ರಪಂಚ ಸಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆ ದಾರಿಯ ಉಲ್ಲೇಖವನ್ನು ಶಂಕರಾಚಾರ್ಯರು ಮಾಡಿದ್ದಾರೆ. ಅವರು ಶಾಕ್ತ ಸಂಪ್ರದಾಯದ ಪ್ರಭಾವ ತುಂಬಾ ಇದ್ದವರು. ಆದರೆ ರಾಮಾನುಜಾಚಾರ್ಯರು ತಂತ್ರಶಾಸ್ತ್ರ ಬರೆಯದಿದ್ರು, ಅದನ್ನು ನಿಷೇಧ ಮಾಡಿದರು. ಆಚಾರ್ಯರು ತಂತ್ರಸಾರ ಸಂಗ್ರಹ ಬರೆದು ಸ್ಪಷ್ಟವಾಗಿ ಅಂತಹ ಉಪಾಸನೆ ಮಾಡಬೇಡ ಅಂತ ಹೇಳಿದರು. ಅದು ಮನುಷ್ಯನಿಗೆ ಕೇವಲ ಈಗೋವನ್ನು ಬೆಳೆಸಿ ಆತ್ಮಶಕ್ತಿಯನ್ನು ಬೆಳೆಸದೆ ಮನೋಬಲವನ್ನು ಮಾತ್ರ ಬೆಳೆಸುವಂತಹ ಸಾಧನೆಯಾಗಿ ಬಿಡುತ್ತೆ. ಯಾವ ಆತ್ಮೋದ್ಧಾರ ಇಲ್ಲ. ಸುಮ್ಮನೆ ಪವರ್ಸ್ ಬಂತು, ಎಕ್ಸ್ಟ್ರಾರ್ಡಿನರಿ ಪವರ್ಸ್, ಮಿರಕ್ಯುಲಸ್ ಪರ್ಸನಾಲಿಟಿ ಆಯಿತು, ಅಷ್ಟೇ. ಮುಂದೇನು? ಏನೂ ಇಲ್ಲ. ಅದಕ್ಕೋಸ್ಕರ ಅಂಥ ಒಂದು ಆಚಾರ ವಾಮಾಚಾರ. ಆ ಆಚಾರದಲ್ಲಿ ಭಗವಂತನ ಉಪಾಸನೆ ಇಲ್ಲದಿದ್ರು ಆ ಆಚಾರವನ್ನ ನಿಯಂತ್ರಿಸುವವನು ಯಾರು? ಯಾರು ಕೆಲವರಿಗೆ ಆ ಬುದ್ಧಿ ಕೊಟ್ಟು ವಾಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡುವವನು ಯಾರು? ದಕ್ಷಿಣ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡುವವನು ಅವನೇ, ವಾಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಪ್ರೇರಣೆ ಮಾಡುವವನು ಅವನೇ. ಆದ್ರಿಂದ ಅವನು ವಾಮನನೂ ಹೌದು, ದಕ್ಷಿಣನೂ ಹೌದು. ಇನ್ನೂ ಒಂದು ವಿಚಿತ್ರವಾದ ಅರ್ಥ ಇದೆ ಈ ಶಬ್ದಕ್ಕೆ. ವೇದವನ್ನು ವಮನ ಮಾಡಿದವರೊಬ್ಬರು ಇದ್ರು, ನಿಮಗೆ ಗೊತ್ತಿದೆ, ಯಾಜ್ಞವಲ್ಕ್ಯರು. ವೇದವನ್ನು ವಮನ ಮಾಡಿದವರು, ವಮತೀತಿ ವಮನಃ ಅಂತ. ವೇದವನ್ನ ವಮನ ಮಾಡಿದವರಿಗೆ ತಪಸ್ಸಿಗೆ ಒಲಿದು ಸೂರ್ಯನಲ್ಲಿ ಸನ್ನಿಹಿತನಾಗಿ ಹೊಸ ವೇದವನ್ನು ಉಪದೇಶ ಮಾಡಿದವನು ವಾಮನ. ಹೀಗೆ ಈ ಶಬ್ದ ಅನೇಕ ಅಪೂರ್ವ ಅರ್ಥಗಳನ್ನ ಕೊಡತಕ್ಕಂಥ ಶಬ್ದ. ಎಲ್ಲ ಶಬ್ದವು ಇದನ್ನು ಬರ್ತಕ್ಕ ಕೆಲವು ಅಪೂರ್ವ ಅರ್ಥಗಳನ್ನ ನಿಮ್ಮ ಮುಂದೆ ಐತೆ. ವಾಮನ, ವಾಮ, ನವಾಮನ, ಹೀಗೂ ಪದಚ್ಛೇದ ಇದಕ್ಕೆ. ವಾಮ, ವಾಮನ, ವಾಮನ ಅಲ್ಲ, ವಾಮ ನವಾಮನ. ನವ ಅಂದ್ರೆ ನೂತನವಾಗಿರತಕ್ಕಂಥದ್ದು, ಅಥವಾ ನವರು ಅಂದ್ರೆ ನುಸ್ತುತವು ಅಂತ. ಯಾರು ನುವಂತಿ ತೇ ನವಾಹ ಅಂತ, ಭಗವಂತನನ್ನು ಸ್ತೋತ್ರ ಮಾಡುವವರು ಅಂತ ಅರ್ಥ. ನವರು ನವ ಅಂತಂದ್ರೆ ಪ್ರಣವ. ಪ್ರಣವ ಅಂದ್ರೆ ಏನರ್ಥ? ಭಗವಂತನನ್ನು ಪ್ರಕೃಷ್ಟವಾಗಿ ಸ್ತೋತ್ರ ಮಾಡುವಂಥ ಮಂತ್ರ ಅಂತ. ನವ ಅಂದ್ರೆ ಸ್ತೋತ್ರ ಮಾಡುವಂಥದ್ದು ಅಥವಾ ಸ್ತೋತ್ರ ಮಾಡುವವನು. ನವಾಹ ಅಂದ್ರೆ ಭಗವಂತನನ್ನು ಸ್ತೋತ್ರ ಮಾಡ್ತಕ್ಕವರು, ಭಗವದ್ಭಕ್ತರು. ಅವರ ಅಮ ಅಂದ್ರೆ ಅಜ್ಞಾನ, ಅದನ್ನು ನಯತಿ, ನಾಶ ಮಾಡುವವನು. ಅದರಿಂದ ಅಥವಾ ಆಮ ಅಂದ್ರೆ ಪೂರ್ಣವಾದ ಜ್ಞಾನ, ಅದನ್ನು ನಯತಿ, ತಂದುಕೊಡುವವನು. ಯಾರು ಭಗವಂತನ ಭಕ್ತರೋ ಅವರಿಗೆ ಪರಿಪೂರ್ಣವಾದ ಜ್ಞಾನವನ್ನು ಅನುಗ್ರಹಿಸುವವನು. ಆದ್ದರಿಂದ ಅವನು ವಾಮನನೂ ಹೌದು, ನವಾಮನನೂ ಹೌದು. ವಾಮ ಅಂದರೆ ಸುಂದರ, ಪರಮ ಸುಂದರನೇ, ನವಾಮನನೇ. ಭಾಮನ, ಭಾಮ ಅಂದರೆ ಸೌಂದರ್ಯ, ಅದನ್ನು ನಿಯಂತ್ರಿಸುವವ, ಪುರುಷರ ಕಣ್ಣಲ್ಲಿ ಇದ್ದು. ಒಮ್ಮೊಮ್ಮೆ ಪುರುಷ ಸೌಂದರ್ಯ ಮಾತ್ರ ಅಲ್ಲ, ಭಾಮ ಅನ್ನೋದು ಸೌಂದರ್ಯ ಸಾಮಾನ್ಯ ವಾಚಕವೂ ಹೌದು. ಸ್ತ್ರೀ ಸೌಂದರ್ಯವೂ ಭಾಮ ಹೌದು, ಪುರುಷ ಸೌಂದರ್ಯವೂ ಭಾಮ ಹೌದು. ಬರೇ ಪುರುಷ ಸೌಂದರ್ಯ ಮಾತ್ರ ಅಲ್ಲ. ಯಾಕೆಂದ್ರೆ ಭಾಮಿನಿ ಅಂತ ಹೇಳುವುದು ಹೆಂಗಸರಿಗೆ, ಗಂಡಸರನ್ನ ಭಾಮಿನಿ ಅಂತ ಕರೆಯೋದ್ರೆ ಹೆಂಗಸರನ್ನ ಭಾಮಿನಿ ಅಂತ ಕರೀತಾರೆ. ಭಾಮಿನಿ ಅಂದ್ರೆ ಭಾಮ ಉಳ್ಳವಳು ಅಂತ. ಭಾಮ ಉಳ್ಳವಳು ಅಂದ್ರೆ ಸುಂದರಿ ಅಂತ ಅರ್ಥ. ಭಾಮಿನಿ ಅಂತ ಅನ್ನುವಾಗ ಆಮೇಲೆ ಭಗವಂತನ ಭೂರೂಪದಿಂದ ಭಗವಂತನ ಸೇವೆ ಮಾಡಿದ ಲಕ್ಷ್ಮಿಯೇ ಭೂಮಿಯಲ್ಲಿ ಆದದ್ದು ಸತ್ಯ ಭಾಮ. ಅಲ್ಲಿ ಅವಳು ಭಾಮ ಆದದ್ದು. ಭಾಮ ಅಂದ್ರೆ ಸೌಂದರ್ಯ. ಹಾಗಾದ್ರೆ ಅಮಿತವಾದಂತಹ ಸೌಂದರ್ಯಕ್ಕೂ ಭಾಮ ಅಂತ ಹೇಳ್ತಾರೆ. ಭಾ ಅಮ, ಅಮಿತವಾದ ಭಾ. ಭಾ ಅಂದ್ರೆ ಸೌಂದರ್ಯ, ಚೆಲುವು. ಭಸೌಂದರ್ಯೇ ಅಂತ ಧಾತು. ಭಾ ಅನ್ನುವ ಅಕ್ಷರಕ್ಕೆ 28 ಅರ್ಥವನ್ನು ಬರೆದಿದ್ದಾರೆ ಆಚಾರ್ಯ. ಆ 28 ಅರ್ಥದಲ್ಲಿ ಒಂದು ಅರ್ಥ ಭಸೌಂದರ್ಯೇ ಅಂತ, ಭಸುಂದರ ಭಾವೇ.
ಭಾಮ ಅಂದ್ರೆ ಅಮಿತವಾದ ಸೌಂದರ್ಯ. ಭಾ ಅಂದ್ರೆ ಬೆಳಕು ಅನ್ನೋದು ಪ್ರಸಿದ್ಧ. ಚೆಲುವು ಅನ್ನೋದು ಒಂದು ಬೆಳಕು. ಅದು ಕಣ್ಣು ಕುಕ್ಕುತ್ತೆ, ಅದು ಕಣ್ಣನ್ನು ಸೆಳೆಯುತ್ತೆ. ಅದರಿಂದ ಅಮಿತವಾದ ಭಾ ಅಂದ್ರೆ ಅಪಾರವಾದ ಸೌಂದರ್ಯ. ಆ ಅಪಾರವಾದ ಸೌಂದರ್ಯವನ್ನ ಕೊಡತಕ್ಕವ, ಅದನ್ನ ನಯತಿ, ಅವನು ಭಾಮನ. ಅಂಥ ಭಾಮನ ಒಂದೇ. ಸಾಮವೇದವನ್ನ ನಿಯಂತ್ರಿಸುವ, ಸಾಮವೇದದ ನಿಯಾಮಕ, ಸಾಮವೇದದಲ್ಲಿ ಪ್ರತಿಪಾದ್ಯನಾಗಿದ್ದು ಸಾಮವೇದವನ್ನ ನಮಗೆ ಕೊಟ್ಟವನು. ಅದೇನು ಸಾಮವೇದ ಮಾತ್ರ ಕೊಟ್ಟದ್ದೇನವನು? ಋಗ್ವೇದ ಕೊಟ್ಟಿಲ್ಲೇನು? ಯಜುರ್ವೇದ ಕೊಟ್ಟಿಲ್ಲೇನು? ಅಥವಾ ಋಗ್ವೇದದಲ್ಲಿ ಮತ್ತು ಯಜುರ್ವೇದದಲ್ಲಿ ಅವನು ನಿಯಾಮಕನಾಗಿ ಇಲ್ಲವೇನು? ಸಾಮನ ಅಂತ ಯಾಕೆ ಹೇಳಿದ್ರೆ ಆಚಾರ ಅಂದ್ರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಯಾಕೆ ಹೇಳಿದ ವೇದಾನಾಂ ಸಾಮವೇದೋಸ್ಮಿ, ನಾನು ವೇದಗಳಲ್ಲಿ ಸಾಮವೇದ ಅಂತ ಯಾಕೆ ಹೇಳಿದ? ಏನು ಬೇರೆ ವೇದ ಅವನಿಗೆ ಸಂಬಂಧಪಟ್ಟದ್ದಲ್ಲೇನು? ಅದಕ್ಕೆ ಕಾರಣ ಏನು ಅಂದ್ರೆ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ತರ ಹೇಳ್ತಾರೆ. ವೇದಗಳಲ್ಲಿ ಋಗ್ವೇದ ಶ್ರೇಷ್ಠ ಅಂತ ಕೆಲವು ಕಡೆ ಹೇಳ್ತಾರೆ, ವೇದಗಳಲ್ಲಿ ಯಜುರ್ವೇದ ಶ್ರೇಷ್ಠ ಅಂತ ಕೆಲವು ಕಡೆ ಹೇಳ್ತಾರೆ, ವೇದದಲ್ಲಿ ಸಾಮವೇದ ಶ್ರೇಷ್ಠ ಅಂತ ಕೆಲವು ಕಡೆ ಹೇಳ್ತಾರೆ. ಕೃಷ್ಣ ಇಲ್ಲಿ ವೇದಾನಾಂ ಸಾಮವೇದೋಸ್ಮಿನ, ವೇದಗಳಲ್ಲೆಲ್ಲ ನಾನು ಸಾಮವೇದ ಅಂತ. ಯಾಕೆ ಸಾಮವೇದ ಶ್ರೇಷ್ಠ ಅಂದ್ರೆ ಅದಕ್ಕೆ ಅನೇಕ ಕಾರಣಗಳು. ಅಭಿಮಾನಿ ವಿವಕ್ಷೆಯ ಒಮ್ಮೊಮ್ಮೆ ಹೇಳ್ತಾರೆ, ಒಮ್ಮೊಮ್ಮೆ ಇನ್ಯಾವುದೋ ಆಸ್ಪೆಕ್ಟ್ನಿಂದ. ಸಾಮವೇದದಲ್ಲಿ ಇರತಕ್ಕ ವಿಶೇಷ ಏನು ಗೊತ್ತುಂಟ? ಋಗ್ವೇದದ ಶಬ್ದ ಭಗವಂತನನ್ನು ಹೇಳುತ್ತೆ, ಯಜುರ್ವೇದದ ಶಬ್ದ ಭಗವಂತನನ್ನು ಹೇಳುತ್ತೆ, ಸಾಮವೇದದ ಶಬ್ದವೂ ಭಗವಂತನನ್ನು ಹೇಳುತ್ತೆ. ಸಾಮವೇದ ಅಂತ ಒಂದು ಬೇರೆ ವೇದ ಇಲ್ಲವಲ್ಲ. ಋಗ್ವೇದದ ಮಂತ್ರಗಳನ್ನೇ ಗಾನ ಹಾಕಿದ್ರೆ ಸಾಮವೇದ ಆಯ್ತಷ್ಟೇ. ಸಾಮವೇದ ಅಂತ ಬೇರೆ ಮಂತ್ರಗಳಿಲ್ಲ. ಋಗ್ವೇದದ ಮಂತ್ರಗಳನ್ನೇ ಸಂಗ್ರಹ ಮಾಡಿ ಸಾಮವೇದ ಅಂತ ಮಾಡಿದ್ರು. ಆದ್ರೆ ಮಂತ್ರ ಟೆಕ್ಸ್ಟ್ ಉಂಟಲ್ವಾ ಋಗ್ವೇದದ್ದೇ, ಬೇರೆ ಟೆಕ್ಸ್ಟ್ ಇಲ್ಲ ಸಾಮವೇದಕ್ಕೆ. ಸಾಮವೇದದ ಟೆಕ್ಸ್ಟ್ ಅಂತ ಇವತ್ತೇನಿದೆ ಅವೆಲ್ಲ ಋಗ್ವೇದ ಮಂತ್ರಗಳೇ. ಹಾಗಾದ್ರೆ ಸಾಮವೇದ ಅಂದ್ರೆ ಏನು? ಅದಕ್ಕೆ ಗಾನ ಸಾಮದಷ್ಟೇ. ಸಾಮ ಅಂದ್ರೆ ಸಂಗೀತ, ಸಂಗೀತ ಮಾತ್ರ. ಆ ಗಾನವೂ ಭಗವದ್ವಾಚಕ ಅಲ್ವಾ? ಹಾಗಾದ್ರೆ ಬೇರೆ ವೇದಗಳಲ್ಲಿ ಶಬ್ದ ಮಾತ್ರ ಭಗವದ್ವಾಚಕ ಆದ್ರೆ ಇಲ್ಲಿ ನಾದವೂ ಭಗವದ್ವಾಚಕ ಆಯಿತು. ಅದು ವಿಶೇಷ. ಶಬ್ದ ಋಗ್ವೇದದಲ್ಲಿದ್ದದ್ದೇ ಸಾಮವೇದದಲ್ಲಿರೋದು, ಅದರ ಜೊತೆಗೆ ಗಾನವು ಭಗವಂತನ ಗಾನ ಬಂತಲ್ಲ, ಆ ವಿಶೇಷಕ್ಕೋಸ್ಕರ ಹೇಳ್ತಾನೆ ಅವನು ಸಾಮವೇದ ಪ್ರಿಯ. ಯಾಕೆಂದ್ರೆ ಅವನು ಗಾನಲೋಲ, ಸ್ವತಃ ವೇಣುನಾದ ವಿಶಾರದ. ಆದ್ದರಿಂದ ಆ ಸಂಗೀತವೂ ಭಗವಂತನನ್ನು ಹೇಳುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗುವುದು ಋಗ್ವೇದದಿಂದಲ್ಲ, ಯಜುರ್ವೇದದಿಂದಲ್ಲ. ಎಲ್ಲ ಶಬ್ದ ಭಗವಂತವಾಚಕ ಅಂತ ಅನ್ನೋದು ಋಗ್ವೇದ ಯಜುರ್ವೇದದಿಂದ ಗೊತ್ತಾಯಿತು. ಸಾಮವೇದ ನೋಡಿದರೆ ಎಲ್ಲ ಗಾನವೂ ಭಗವಂತನ ವಾಚಕ. ಎಲ್ಲ ನಾದ, ಪ್ರತಿಯೊಂದು ಸ್ವರಗಳು, ಆ ನಾದಗಳು, ಪ್ರತಿಯೊಂದು ರಾಗ ಅದು ಭಗವಂತನ ವಾಚಕ ಅನ್ನೋದು ನಮಗೆ ಗೊತ್ತಾದದ್ದು. ಸಪ್ತ ಸ್ವರಗಳಿಗೂ ಸಪ್ತ ಛಂದಸ್ಸುಗಳಿಗೂ ಸಂಬಂಧ ಇದೆ. ಛಂದಸ್ಸುಗಳು ಎಷ್ಟು? ವೇದದಲ್ಲಿ ಪ್ರಸಿದ್ಧವಾದ ಛಂದಸ್ಸುಗಳು ಯಾರು? ಗಾಯತ್ರಿ, ಉಷ್ಣಿಕ್, ಅನುಷ್ಟುಪು, ಬೃಹತಿ, ಪಂಕ್ತಿ, ತ್ರಿಷ್ಟುಪು, ಜಗತಿ ಅಂತ. ಈ 7 ಛಂದಸ್ಸುಗಳಿಗೂ ಸರಿಗಮ ಪಧನಿ ಸಪ್ತ ಸ್ವರಗಳಿಗೂ ಸಂಬಂಧ ಇದೆ. ಅದರಿಂದ ಸ್ವರಗಳು, ಗಾನದಿಂದಲೂ ಭಗವಂತ ವೇದ್ಯ ಅನ್ನತಕ್ಕಂಥ ಮಾತು ವಿಶೇಷವಾಗಿ ನಮಗೆ ತಿಳಿಯುವುದು ಸಾಮವೇದದಿಂದ. ಆ ಕಾರಣದಿಂದ ಕೃಷ್ಣ ಹೇಳ್ತಾನೆ, ನಾನು ವೇದದಲ್ಲಿ ಸರ್ವಶಬ್ದ ವಾಚ್ಯ ಅನ್ನೋದು ತಿಳಿದಾಗ ವೇದ ಪ್ರತಿಪಾದ್ಯ ಅಂತ ಗೊತ್ತಾಯಿತು. ಸರ್ವಶಬ್ದ ವಾಚ್ಯ ಅಷ್ಟೇ ಅಲ್ಲ, ಸರ್ವನಾದ ವಾಚ್ಯ ಅಂತ ಗೊತ್ತಾದಾಗ ಸಾಮವೇದ ಪ್ರತಿಪಾದ್ಯ ಅನ್ನೋದು ಗೊತ್ತಾಗತ್ತೆ. ಅದು ಸಾಮವೇದದ ವಿಶೇಷ, ಬೇರೆ ವೇದದಲ್ಲಿ ಇಲ್ಲ. ಅದಕ್ಕೋಸ್ಕರ ವೇದಾನಾಂ ಸಾಮವೇದೋಸ್ಮಿ. ಸಾಮನ ಅಂದ್ರೆ ಸಾಮವೇದದ ಗಾನದಿಂದ ಕೂಡ ವೇದ್ಯನಾದವ ಅಂತ. ಸಾಮ ಅಂತ ಅನ್ನೋದಕ್ಕೆ ಋಗ್ವೇದ ಮತ್ತು ಸಾಮವೇದ ಅಂತ ಅನ್ನೋದು ಇನ್ನೊಂದು ಅರ್ಥ. ಯಾಕೆಂದ್ರೆ ಸಾ ಮತ್ತು ಅಮ ಅಂತ 2 ಶಬ್ದಗಳು. ಸಾಮ ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದ ಅರ್ಥ. ಇದೆಲ್ಲ ಆಚಾರ್ಯರ ತಲೆಯಲ್ಲಿ ಸುಳಿತಾ ಇರ್ತದೆ ಒಂದೊಂದು ನಾಮ ಹೇಳುವಾಗಲು. ಸಾ ಮತ್ತು ಅಮ. ಸಾ ಅಂದ್ರೆ ಋಗ್ವೇದದ ಮಾನಿನಿಯಾಗಿರತಕ್ಕಂಥ ಭಾರತಿ. ಅಮ ಅಂತಂದ್ರೆ ಸಾಮವೇದದ ಅಭಿಮಾನಿಯಾಗಿರ್ತಕ್ಕಂಥ ಪ್ರಾಣದೇವರು. ಆದ್ರಿಂದ ಸಾ ಪ್ಲಸ್ ಅಮ ಅಂದ್ರೆ ಭಾರತಿ ಮತ್ತು ಮುಖ್ಯ ಪ್ರಾಣರು. ಅವರಿಬ್ಬರನ್ನ ನಯತಿ ನಿಯಂತ್ರಿಸುವವನು ಸಾಮನ. ಋಗ್ವೇದ ಸಾಮವೇದಗಳನ್ನ ಅಭಿಮಾನಿಗಳಾಗಿ ನಿಯಂತ್ರಿಸುವ ಭಾರತಿ ಮುಖ್ಯ ಪ್ರಾಣರನ್ನ ನಿಯಂತ್ರಿಸುವವ ಸಾಮನ. ಆಮೇಲೆ ಅವನು ಸಾಮ, ಬರೀ ಸಾಮನ ಅಷ್ಟೇ ಅಲ್ಲ, ಸಾಮ ಸಮತ್ವಾತ್ ಸಾಮನಾಮಾಸೌ. ಭಗವಂತನಿಗೆ ಸಾಮ ಅಂತ ಹೆಸರು. ಯಾಕೆ ಅಂತಂದ್ರೆ ತೈತ್ರಿಯ ಉಪನಿಷತ್ತಿನಲ್ಲಿ ಹೇಳಿದ್ದಾರೆ, ವರ್ಣಸ್ವರ ಮಾತ್ರ ಬಲಂ ಸಾಮ ಸಂತಾನ ಅಂತ. ಸಾಮ ಅಂತಂದ್ರೆ ಭಗವಂತನ ಹೆಸರು. ಯಾಕೆ?
ಎಲ್ಲರಲ್ಲಿಯೂ ಸಮಾನ. ಶುನಿಜೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಎಲ್ಲವನ್ನೂ ಸಮಾನವಾಗಿ ನೋಡುವುದರಿಂದ ಯಾವುದರಲ್ಲೂ ಅವನಿಗೆ ಪಕ್ಷಪಾತ ಇಲ್ಲ. ಯಾವುದು ಒಂದು ಹೆಚ್ಚು ಅಲ್ಲ, ಒಂದು ಕಮ್ಮಿ ಅಲ್ಲ, ಎಲ್ಲವೂ ಒಂದೇ ಅವನಿಗೆ. ಆದ್ದರಿಂದ ಅವನು ಎಲ್ಲರಲ್ಲೂ ಸಮಾನನಾದ್ದರಿಂದ ಸಾಮ. ಆಮೇಲೆ ನಸೀಮ, ಅವನ ಸೀಮೆ ಅಂದ್ರೆ ಎಲ್ಲೆ, ತುದಿ. ಇವನಿಗೆ ಒಂದು ಎಲ್ಲೆ ಉಂಟು? ಇಲ್ಲ, ಇವನಿಗೆ ತುದಿ ಅಂತಿಲ್ಲ. ಇದು ಅನಂತ, ಆ ತುದಿ ಮೇಲಿನ ತುದಿ ಇಲ್ಲ. ಆದ್ರಿಂದ ಅವನು ನಸೀಮ. ನಸೀಮ ಅಂದ್ರೆ ಅಸೀಮ, ಸೀಮೆಯೇ ಇಲ್ಲ, ಎಲ್ಲೇ ಇಲ್ಲದಂಥ ಅನಂತವಾದಂಥ ಶಕ್ತಿ ನೀನು. ಸಾಮನ ಸೀಮನ, ಸಾಮ ನಸೀಮ. ಸೀಮನ ಅಂದ್ರೆ ಏನು? ಸೀಮ ಅಂದ್ರೆ ತುದಿ, ತುದಿಗೆ ನಯತಿ ಕೊಂಡೊಯ್ಯುವವನು, ಅಂದ್ರೆ ಸಂಸಾರದ ತುದಿಗೆ ಮೋಕ್ಷ ಕೊಡುವವನು ಸೀಮನ. ಆದರೆ ಸ್ವತಃ ನಸೀಮ, ನಿನಗೆ ತುದಿ ಇಲ್ಲ, ತುದಿ ಇಲ್ಲ, ಬಿಡುವುದಿಲ್ಲ. ನಾಂತೋ ನಚಾದಿಹಿ ನಚ ಸಂಪ್ರತಿಷ್ಠಾ. ಸಾಮನ, ಸೀಮನ, ಶಾಮನ. ನಸೀಮ, ನಶಾಮನ. ಒಂದು ಶಾಮನ ಮತ್ತೊಂದು ನಶಾಮನ, ಎರಡು ವಿಧವಾದ ಶಬ್ದಗಳಿವೆ. ಶಾಮನ ಅಂತಂದ್ರೆ ಸಂಸಾರವನ್ನ ಶಮನ ಮಾಡತಕ್ಕಂಥ ಶಕ್ತಿ, ಭಕ್ತರ ದುಃಖ ಅಜ್ಞಾನಗಳನ್ನ ಉಪಶಮನ ಮಾಡತಕ್ಕಂಥ ಶಕ್ತಿ. ಆದ್ದರಿಂದ ಶಾಮನ. ಆಮೇಲೆ ನಶಾಮನ, ಯಾರು ನಶರೋ, ನಶ ಅದರ್ಶನೆ, ನಾಶಯೋಗ್ಯರೋ. ನಾಶಯೋಗ್ಯರು ಅಂದ್ರೆ ತಮೋಯೋಗ್ಯರು. ನಾಶ ಅಂದ್ರೆ ದುಃಖ ಪ್ರಾಪ್ತಿ, ನರಕ, ಅನರ್ಥ, ನರಕಾದಿ ಅನರ್ಥಕ್ಕೆ ಯೋಗ್ಯರೋ ಅವರಿಗೆ ಏನ್ ಮಾಡ್ತಾನೆ? ಅಮಂನಯತಿ, ಅಜ್ಞಾನ ಕೊಟ್ಟು ಬಿಡ್ತಾನೆ. ಯಾರು ನಾಶಯೋಗ್ಯರೋ ಅವರಿಗೆ ಅಮನ, ಅಮ ಅಂದ್ರೆ ಅಜ್ಞಾನ, ಅಮನ. ಹೀಗೆ ಸಾಮನ, ಸೀಮನ, ಶಾಮನ. ಸಾನೋ, ಸಾನು ಅಂದ್ರೆ ಶಿಖರ. ಎಲ್ಲ ಪ್ರಪಂಚಕ್ಕೂ ಶಿಖರಪ್ರಾಯ, ಕಿರೀಟಪ್ರಾಯ, ಅದರ ತುದಿಯಲ್ಲಿ ನಿಂತು ಅದಕ್ಕೆ ಶಿಖರದಂತೆ ನಿಂತವನು ನೀನು. ಸಾಮನ, ಸೀಮನ, ಶಾಮನ, ಸಾನೋ. ಹೀಗೆ ತ್ರಿವಿಕ್ರಮ ಮತ್ತು ವಾಮನ ರೂಪಗಳನ್ನ ಒಂದು ಶ್ಲೋಕದಲ್ಲಿ ಆಚಾರ್ಯ ಹೇಳಿದ್ರು.